ಎಷ್ಟೇ ಡ್ರಾಮಾ ಮಾಡಿದ್ರು ನಾನು ಕಂಡು ಹಿಡಿತೀನಿ. ನಿಜ ಅಂದ್ರೆ ನಿಮ್ ಡ್ರಾಮಾನೆಲ್ಲ ಯಾವತ್ತೋ ಹೊರಗೆ ಹಾಕಿ ನಿಮ್ಮನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕಾಗಿತ್ತು. ಆದ್ರೆ ನೀವು ಐಶ್ವರ್ಯ ಅಕ್ಕನ ಕಡೆಯಿಂದ ಬಂದಿದ್ದೀರಾ ಅಂತ ಸುಮ್ಮನೆ ಇದ್ದೀನಿ. ನಿಮ್ ನಿಜ ಸ್ವರೂಪ ಗೊತ್ತಾದ್ರೆ ನಿಮ್ಮಂಥ ವ್ಯಕ್ತಿ ಫ್ರೆಂಡ್ ಆಗಿದ್ದಕ್ಕೆ ಐಶ್ವರ್ಯ ಅಕ್ಕಂಗೆ ಮನೆಯಲ್ಲಿ ಬೆಲೆ ಕಡಿಮೆ ಆಗತ್ತೆ ಅಂತ ಸುಮ್ಮನೆ ಇದ್ದೀನಿ. ಇನ್ಮುಂದೆ ಆದ್ರೂ ನೀವು ನಿಮ್ಮ ಮನ್ಸು ಬದಲಾಯಿಸಿ. ಬೇರೆಯವ್ರ ಗಂಡನ ಮೇಲೆ ಕಣ್ಣು ಹಾಕೋದು ತಪ್ಪು ಅಂತ ತಿಳ್ಕೊಳ್ಳಿ. ನೀವು ಬಂದಿರೋ ಕೆಲಸ ಮಾತ್ರ ನೋಡ್ಕೊಳ್ಳಿ. ಹಾಗೆ ಮಾಡ್ತೀನಿ ಅಂತ, ಹಾಗೆ ಇರ್ತೀನಿ ಅಂತ ತಪ್ಪಾಗಿ ಯೋಚನೆ ಮಾಡಲ್ಲ ಅಂತ, ತಪ್ಪು ದಾರಿಯಲ್ಲಿ ನಡೆಯಲ್ಲ ಅಂತ ನನಗೆ ಮಾತು ಕೊಟ್ರೆ ನಿಮ್ಮ ನಿಜ ಸ್ವರೂಪ ಯಾರಿಗೂ ಹೇಳಲ್ಲ. ಹಾಗೆ ನಿಮ್ಮ ಬಗ್ಗೆ ಯಾರಿಗೂ ಹೇಳ್ದೆ ನಿಮ್ಮ ಗೌರವನ, ಐಶ್ವರ್ಯ ಅಕ್ಕನ ಗೌರವನ ಕಾಪಾಡ್ತೀನಿ. ಕೊಡಿ, ಮಾತು ಕೊಡಿ. ಅಖಿಲ್ ತಂಟೆಗೆ ಬರಬೇಡ ಅಂತ ಮಾತು ಕೊಡು ಅಂತಿದ್ದಾಳೆ. ಕೊಡದೇ ಇದ್ರೆ ನಾನು ಬೇಕು ಅಂತಾನೆ ಮಾಡ್ತಿದ್ದೀನಿ ಅನ್ಕೋತಾಳೆ. ಕೊಟ್ರೆ ನಾನೇ ಸಿಕ್ಬೀಳ್ತೀನಿ. ಅಖಿಲ್ ಅವ್ರ ತಂಟೆಗೆ ಬರಲ್ಲ ಅಂತ ನನಗೆ ಮಾತು ಕೊಡು. ಅಯ್ಯೋ, ಏನಿದು ಹೀಗೆ ಸಿಗ್ಬಿದ್ದೆ? ಈಗ ಹೇಗೆ ತಪ್ಪಿಸ್ಕೊಳ್ಳಿ? ಶ್ಯಾಮಾ, ಏನ್ ಶ್ಯಾಮಾ ಇಲ್ಲಿದ್ಯಾ? ಈಗೇನು ಕ್ಲಾಸ್ ಇಲ್ವಲ್ಲ ನಿನಗೆ? ಇವಳು ಕ್ಲಾಸ್ಗೋಸ್ಕರ ಬಂದಿಲ್ಲ ಆಂಟಿ, ನನಗೆ ಕ್ಲಾಸ್ ಮಾಡೋಕೆ ಬಂದಿದ್ದಾಳೆ. ಇವಳು ನಿನಗೆ ಕ್ಲಾಸ್ ತಗೊಳ್ಳೋದಂದ್ರೇನಮ್ಮ? ಅದೇ ಆಂಟಿ, ಆ ಕೆಟ್ಟ ವ್ಯಕ್ತಿ ಬ್ಲ್ಯಾಕ್ ಮೇಲರ್ ಬಗ್ಗೆ ನಾನು ಸುಮ್ಮನೆ ಚಿಂತೆ ಮಾಡ್ತೀನೇನೋ ಅಂತ, ಅನಾವಶ್ಯಕವಾಗಿ ಭಯ ಪಡ್ತೀನಿ ಅಂತ, ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತೀನಿ ಅಂತ, ಹಾಗೆ ಚಿಂತೆ ಮಾಡಬೇಡಿ, ಭಯ ಪಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ನನಗೆ ಕ್ಲಾಸ್ ಕೊಡ್ತಿದ್ದಾಳೆ. ಹಾಗೆ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಅವಳಿಗೆ ಮಾತು ಕೊಡು ಅಂತ ಕೇಳ್ತಿದ್ಲು. ಶ್ಯಾಮಾ, ನೀನು ನನ್ನ ಒಳ್ಳೇದಕ್ಕೆ ಮಾತು ಕೊಡು ಅಂತ ಕೇಳಿದ್ದು, ಆದರೆ ನಾನು ಆ ಮಾತು ಕೊಡಲ್ಲ. ಯಾಕಂದರೆ ನಾನು ಆ ಮಾತು ಕೊಟ್ಟರು ಕೂಡ ಆ ವಿಷಯದಲ್ಲಿ ಚಿಂತೆ ಮಾಡದೆ, ಭಯ ಪಡದೆ, ಟೆನ್ಷನ್ ಮಾಡ್ಕೊಳ್ದೆ ನಾನಿರಲ್ಲ ಶ್ಯಾಮಾ. ಖಂಡಿತ ಇರಲ್ಲ. ಅದಕ್ಕೆ ಮಾತು ಕೊಡ್ತಿಲ್ಲ. ಸಾರಿ. ಇವಳಿಗೆ ನೀನ್ ಸಾರಿ ಹೇಳೋದೇನಮ್ಮ? ಹೌದು ಮೇಡಮ್, ನೀವು ಗುರುಸ್ಥಾನದಲ್ಲಿದ್ದೀರಾ. ಶಿಷ್ಯಗೆ ಸಾರಿ ಕೇಳೋ ಪರಿಸ್ಥಿತಿ ಬರೋದು ಬೇಡ. ಸರಿ ಶ್ಯಾಮಾ, ಈಗಾಗಲೇ ಟೀಚರ್ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ. ರೆಸ್ಟ್ ತಗೊಳ್ಳಿ, ನಾ ಹೋಗೋಣ ಬಾ. ಸರಿ ಅತ್ತೆ. ಅತ್ತಿಗೆ, ಬಾ ಗೌರಮ್ಮ. ಇದೇನು ಗೌರಮ್ಮ ಅವ್ರ ಸೂಟ್ ಕೇಸ್ ತಂದಿದ್ದಾರೆ? ಅಂದ್ರೆ ಇಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ಒಪ್ಕೊಂಡಿದ್ದಾರೋ ಏನೋ.
ಬಾ ಗೌರಮ್ಮ, ಏನ್ ವಿಶೇಷ? ದೊಡ್ಡ ವಿಶೇಷನೇ ಅತ್ಗೆ. ಮೊನ್ನೆ ಅಷ್ಟೇ ರೂಪಾರಾಣಿ ಒಂದು ಸಿನಿಮಾದಲ್ಲಿ ಹಾಡಾಡಿದ್ಲು ಅಂತ ಹೇಳಿದ್ನಲ್ಲ. ಹಾ ಹೌದು, ಹೇಳ್ದೆ. ಆ ಹಾಡು ಯೂನಿಟ್ ಅವ್ರಿಗೆಲ್ಲ ತುಂಬಾ ಇಷ್ಟ ಆಯ್ತಂತೆ. ಹೌದಾ? ತುಂಬಾ ಸಂತೋಷ. ಕಂಗ್ರ್ಯಾಚುಲೇಷನ್ಸ್ ರೂಪಾ. ಥ್ಯಾಂಕ್ ಯು ಆಂಟಿ. ನೀನ್ ಮೊದಲನೇ ಸಲ ಹಾಡಿರೋ ಹಾಡು ಅಷ್ಟು ಜನರಿಗೆ ಅಷ್ಟೆಲ್ಲ ಇಷ್ಟ ಆಗಿದೆ ಅಂದ್ರೆ ನಿನಗೆ ಆದಷ್ಟು ಬೇಗ ಒಳ್ಳೊಳ್ಳೆ ಅವಕಾಶ ಬರುತ್ತೆ. ನೀನು ಆದಷ್ಟು ಬೇಗ ದೊಡ್ಡ ಸೆಲೆಬ್ರಿಟಿ ಆಗ್ತೀಯ. ಎಲ್ಲ ನಿಮ್ಮ ಆಶೀರ್ವಾದ ಆಂಟಿ. ನನ್ನ ಆಶೀರ್ವಾದ ಮಾತ್ರ ಅಲ್ಲಮ್ಮ, ನಿನಗೆ ಟ್ಯಾಲೆಂಟ್ ಕೂಡ ಇದೆ. ಡೆಫಿನೆಟ್ ಆಗಿ ನೀನು ದೊಡ್ಡ ಸಿಂಗರ್ ಆಗ್ತೀಯ. ನೋಡ್ತಾ ಇರು. ಥ್ಯಾಂಕ್ ಯು ಆಂಟಿ. ಅತ್ಗೆ, ಆ ಪ್ರೊಡ್ಯೂಸರ್ ಅವರು ನಾಳೆ ಯೂನಿಟ್ ಅವರೆಲ್ರಿಗೂ ಪಾರ್ಟಿ ಕೊಡ್ತಿದಾರಂತೆ. ಆ ಪಾರ್ಟಿಗೆ ಬನ್ನಿ ಅಂತ ನಮಗೂ ಫೋನ್ ಮಾಡಿದ್ರು. ಹೌದಾ? ವೆರಿ ಗುಡ್. ಹೋಗ್ ಬನ್ನಿ. ಒಂದಷ್ಟು ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಪರಿಚಯ ಆಗ್ತಾರೆ. ಸರಿ ಅತ್ಗೆ, ಇನ್ನೊಂದು 4 ದಿನದಲ್ಲಿ ಇನ್ನೂ ಒಂದೆರಡು ಪ್ರೋಗ್ರಾಮ್ ಇದೆ ಅಂತ ಕೂಡ ಹೇಳಿದ್ದಾರೆ. 4 ದಿನ ಅಲ್ಲಿ ಇಲ್ಲಿ ಯಾಕೆ ತಿರುಗಬೇಕು, ನಿಮ್ಮ ಔಟ್ ಹೌಸಲ್ಲೇ ಇರ್ಬೋದಲ್ಲ ಅನ್ಕೊಂಡು ಲಗೇಜ್ ತಗೊಂಡು ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಿ ಅತ್ಗೆ. ರೂಪಾನೇ ಸ್ವಲ್ಪ ನಾಚಿಕೆ ಪಡ್ಕೋತಾ ಇದ್ದಾಳೆ. ಇಷ್ಟು ದಿನ ನಿಮ್ಮ ಮನೆಯಲ್ಲಿರೋದಕ್ಕೆ ಸ್ವಲ್ಪ ನಾಚಿಕೆ ಪಡ್ಕೋತಿದ್ದಾಳೆ. ನಮ್ಮಲ್ಲಿ ಮುಜುಗರ ಯಾಕಮ್ಮ? ಇದು ಕೂಡ ನಿನ್ ಮನೆನೇ ಅನ್ಕೋ. ನಿಮ್ಗೆ ಯಾವಾಗ ಪ್ರೋಗ್ರಾಮ್ ಇದ್ರೂ ಬನ್ನಿ, ಎಷ್ಟು ದಿನ ಬೇಕಾದ್ರೂ ಇಲ್ಲಿರಿ. ನನ್ಗೇನೂ ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ವೆರಿ ಮಚ್. ಅತ್ಗೆ, ನೀವೇನೋ ಕೆಲಸದಲ್ಲಿದ್ರಿ ಅನ್ಸತ್ತೆ. ನಾವು ನಮ್ಮ ರೂಮ್ಗೆ ಹೋಗ್ತೀವಿ. ಸರಿ, ನಡಿಯಮ್ಮ, ಬರ್ತೀವಿ. ಅಮ್ಮೋರೆ, ಅಮ್ಮೋರೆ, ನಿಮಗೆ ಕೈ ಮುಗಿತೀನಿ ಅಮ್ಮೋರೆ. ದಯವಿಟ್ಟು ಯಾವ ಪ್ರೋಗ್ರಾಮೇ ಒಪ್ಕೋಬೇಡಿ. ಈಗ ನಾನು ಬಂದು ಹಾಡೋ ಪರಿಸ್ಥಿತಿಯಲ್ಲಿಲ್ಲ ಅಮ್ಮೋರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಮ್ಮೋರೆ. ಪ್ಲೀಸ್ ಪ್ಲೀಸ್ ಅಮ್ಮೋರೆ. ಏನಿದು? ಶ್ಯಾಮ ಯಾಕೆ ಅಷ್ಟೊಂದು ಬೇಡ್ಕೊಂತಿದ್ದಾಳೆ? ಗೌರಮ್ಮ ಏನು ಅಷ್ಟೊಂದು ಕೋಪ ಮಾಡ್ಕೋತಿದ್ದಾಳೆ? ಏನೋ ನಡೀತಿದೆ. ಯಾವಾಗ ಬಂದರೂ ಗೌರಮ್ಮ ಕೋಪ ಮಾಡ್ಕೊಳ್ಳೋದು, ಶ್ಯಾಮ ಬೇಡ್ಕೊಳ್ಳೋದು. ಏನು ನಡೀತಿರ್ಬೋದು? ಅದೇನು ಅಂತ ಕಂಡುಹಿಡಿಬೇಕು. ಈಗ ನಾವು ಬಂದಿರೋದು ಹಾಡೋದಕ್ಕೋಸ್ಕರ ಅಲ್ಲ, ಪಾರ್ಟಿಗೋಸ್ಕರ. ಹಾಗೇನೆ ಆದಷ್ಟು ಬೇಗ ಹಾಡೋ ಚಾನ್ಸ್ ಕೂಡ ಇದೆ. ಯಾವಾಗ ಏನು ಅನ್ನೋದನ್ನ ಫೈನಲೈಸ್ ಆದ್ಮೇಲೆ ಹೇಳ್ತೀನಿ. ಪ್ಲೀಸ್ ಅಮ್ಮವ್ರೆ, ಬೇಡ ಅಮ್ಮವ್ರೆ. ಈ ಪ್ರೋಗ್ರಾಮ್ ಒಪ್ಕೋಬೇಡಿ ಅಮ್ಮವ್ರೆ, ನನ್ಗಾಗಲ್ಲ. ನನ್ನಿಂದ ಆಗಲ್ಲ ಅಂದ್ರೆ ಸಾಧ್ಯ ಇಲ್ಲ. ನಾನು ಹೇಳ್ದಾಗ ನೀನು ಬರಬೇಕು, ಹಾಡಬೇಕು ಅಷ್ಟೇ. ನಡಿ. ನಾನು ಹೇಳ್ದಾಗ ನೀನು ಬರಬೇಕು, ಹಾಡಬೇಕು ಅಷ್ಟೇ. ಗೌರಮ್ಮ,
ಇದೇನು ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ? ನಾನು ಶ್ಯಾಮ ಹತ್ರ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರಾ ಏನು? ಹೇಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಣ್ಣ. ಆದ್ರೆ ಶ್ಯಾಮನೇ ಚೆನ್ನಾಗಿರೋ ಹಾಗಿಲ್ಲ. ಶ್ಯಾಮ ಚೆನ್ನಾಗಿಲ್ದೆ ಏನಣ್ಣ? ಅವಳಿಗೇನು ಕಡಿಮೆ ಆಗಿದೆ? ಆರಾಮಾಗಿದ್ದಾಳೆ. ಶ್ಯಾಮ ಕೂಡ ಚೆನ್ನಾಗೇ ಇದ್ದಾಳೆ, ತುಂಬಾ ಚೆನ್ನಾಗಿದ್ದಾಳ ಅಣ್ಣ. ಚೆನ್ನಾಗಿದ್ದಾಳ ಅಥವಾ ನೋವಲ್ಲಿದ್ದಾಳ? ನೋವ್ಯಾಕಣ್ಣ? ನಿಮ್ ಸೊಸೆಗೆ ಏನ್ ತೊಂದರೆ ಆಗತ್ತೆ? ನಮ್ಮಿಂದ ನಮ್ ಸೊಸೆಗೆ ಯಾವ ನೋವು ಇರಲ್ಲ, ಆದ್ರೆ ಹೊರಗಿನವರಿಂದ ಇರ್ಬೋದಲ್ಲ. ಹೊರಗ್ನವರು ಅಂದ್ರೆ ಯಾರಿಂದ ಅಣ್ಣ? ಫಾರ್ ಎಕ್ಸಾಂಪಲ್ ನಿಮ್ಮಿಂದಾನೇ ಇರ್ಬೋದಲ್ಲ. ನಮ್ಮಿಂದನಾ? ಶ್ಯಾಮಗೆ ನಮ್ಮಿಂದ ತೊಂದರೆ ಏನಿರತ್ತಣ್ಣ? ಇದೆ ಅಂತ ನಾನು ಹೇಳ್ತಿಲ್ಲಮ್ಮ, ಇರಬಹುದಲ್ಲ ಅಂತ ನಾನು ಹೇಳ್ತಿದ್ದೀನಿ. ಚಚೆ, ನಮ್ಮಿಂದ ಯಾವ ಪರಿಸ್ಥಿತಿಲೂ ಶ್ಯಾಮಗೆ ಯಾವ ನೋವು ಇರಲ್ಲ, ಯಾವ ತೊಂದರೆನೂ ಆಗಲ್ಲ. ನನಗೆ ರೂಪಾರಾಣಿ ಹೇಗೋ ಶ್ಯಾಮ ಕೂಡ ಹಾಗೆ ಅಲ್ವಾ? ಹಾಗಿರುವಾಗ ಶ್ಯಾಮಗೆ ನಾನು ಯಾಕೆ ತೊಂದರೆ ಕೊಡ್ತೀನಿ? ಅವಳಿಗೆ ಯಾಕೆ ನಾನು ನೋವು ಕೊಡ್ತೀನಿ ಹೇಳಿ? ಹೌದು, ನೀನು ಅವಳಿಗೆ ಯಾವ ನೋವು ಕೊಡಲ್ಲ, ಯಾವ ತೊಂದರೆನೂ ಕೊಡಲ್ಲ. ಒಂದು ವೇಳೆ ತೊಂದರೆ ಕೊಡ್ತಿದ್ಯಾ ಅಂತ ಪ್ರೂವ್ ಆದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ನಿನಗೆ ಗೊತ್ತಲ್ಲ. ನಾನು ಯಾವ ರೇಂಜಲ್ಲಿ ರಿಯಾಕ್ಟ್ ಆಗ್ತೀನಿ, ಯಾವ ರೇಂಜಲ್ಲಿ ಪನಿಷ್ಮೆಂಟ್ ಕೊಡ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಹೌದು, ನಿಮ್ಮ ವಿಷಯ ನನಗೆ ಗೊತ್ತಿಲ್ಲದೆ ಏನಣ್ಣ? ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಸುಮ್ಮನಿರೋರಲ್ವಲ್ಲ? ಗೊತ್ತಾದ್ರೆ ಅಲ್ಲ, ಒಂದೊಂದ್ಸಲ ಗೊತ್ತಿಲ್ದೇನು ತಪ್ಪು ಮಾಡಿದವ್ರಿಗೆ ಪಾಠ ಕಲಿಸ್ತೀನಿ. ಹೌದಣ್ಣ. ಸರಿ ಅಣ್ಣ, ನಾವು ಔಟ್ ಹೌಸ್ಗೆ ಹೋಗ್ತೀವಿ. ಸರಿ, ಬಾ, ಹೊರಡಿ. ಏನಿದು ಮಾವ ಗೌರಮ್ಮ ಅವ್ರ ಹತ್ರ ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ? ಏನ್ ವಿಷಯ ಇರ್ಬೋದು? ಒಂದ್ ವೇಳೆ ಶ್ಯಾಮನ್ ಬಗ್ಗೆ ಮಾತಾಡ್ತಿರ್ಬೋದಾ? ಶ್ಯಾಮ ಮತ್ತೆ ಗೌರಮ್ಮನ್ ಮಧ್ಯೆ ಏನೋ ನಡೀತಾ ಇದೆ ಅನ್ಸತ್ತೆ. ಅದೇನೋ ತಿಳ್ಕೋಬೇಕು. ಐಸರಮ್ಮೋರೇ, ಏನು? ನಾನು ಮನೆ ಗುಡಿಸ್ತಾ ಇದ್ದೆ ಕಣಮ್ಮ. ಈ ಕಾಜ್ಗ ಎಲ್ಲ ಸಿಕ್ತು. ಇದೇನಾದ್ರೂ ಬೇಕಾಯ್ತೇನೋ ನೋಡ್ರಿ. ವಾಯ್ಸ್ ರೆಕಾರ್ಡರ್ ಪರ್ಚೇಸ್ ಮಾಡಿದ್ರ? ಯಾಕೆ ತಗೊಂಡಿರ್ಬೋದು? ಏನಂತ ನೋಡಿ ಹೇಳ್ತೀರಾ? ಇದು ನಮಗೆ ಶ್ಯಾಮ ಚಿಕ್ಕಮ್ಮ ರೂಮಲ್ಲಿ ಸಿಕ್ತು. ಈ ರೆಕಾರ್ಡರ್ ತಗೊಂಡಿದ್ರೆ ಹಿಂದೆ ಏನೋ ಕಾರಣ ಇರಬೇಕು. ಅದೇನೋ ತಿಳ್ಕೋಬೇಕು. ತಿಳ್ಕೋತೀನಿ. ಆ ರೆಕಾರ್ಡರ್ ಬಗ್ಗೆ ಈಗಲೇ ತಿಳ್ಕೋತೀನಿ. ಕೃಷ್ಣ, ಗೌರಮ್ಮ ಅವ್ರು ಬಂದಾಗಿಂದ ನಾನು ಎದೆ ಡವ ಡವ ಅಂತ ಬಡ್ಕೊಳ್ತಿದ್ದೆ. ಎಲ್ಲಿ ಯಾವತ್ತು ಯಾವ ಪ್ರೋಗ್ರಾಮ್ ಒಪ್ಕೋತಾರೋ ಅಂತ ತುಂಬಾ ಭಯ ಆಗ್ತಿದೆ. ಅಂತ ಪರಿಸ್ಥಿತಿ ಬರ್ದಿದ್ದ ಹಾಗೆ ಅವ್ರನ್ನ ಬೇಗ ಇಲ್ಲಿಂದ ಕಳಿಸ್ಬಿಡು ಕೃಷ್ಣ. ಅಯ್ಯೋ, ಬೆಂಕಿ ಕಡ್ಡಿ ಯಾಕೆ ಈ ಕೈ ಜಾರ್ತು?
ಯಾವುದೋ ಧ್ಯಾನದಲ್ಲಿ ದೀಪ ಹಚ್ತಿದೆ ಅನ್ಸುತ್ತೆ ಶ್ಯಾಮ. ಅದಕ್ಕೆ ಬೆಂಕಿ ಕಡ್ಡಿ ಕೆಳಗೆ ಬಿದ್ದು ಹೋಗಿತ್ತು. ಏನ್ ಶ್ಯಾಮ ಅಷ್ಟೊಂದು ಯೋಚನೆ ಮಾಡ್ತಿದ್ದೆ? ಯಾರ ಬಗ್ಗೆ? ನನ್ನ ಬಗ್ಗೆನೇ ತಾನೆ? ನಿಮ್ ಬಗ್ಗೆನಾ? ಹೌದು. ನನ್ನ ಬಗ್ಗೆ ಏನಾದರೂ ಅನುಮಾನ ಇದೆಯಾ? ಅನುಮಾನನಾ? ನಿಮ್ ಬಗ್ಗೆ ನನ್ಗೆ ಅನುಮಾನ ಯಾಕೆ? ಅದೇ ಮಾರ್ಫಿಂಗ್ ಫೋಟೋ ವಿಷಯಕ್ಕೆ ನನ್ನ ಮೇಲೆ ನಿನ್ಗೇನಾದರೂ ಅನುಮಾನ? ಬೇಡ ರೀ, ದಯವಿಟ್ಟು ಹಾಗೆ ಮಾತಾಡಬೇಡಿ. ನೀವು ತಪ್ಪು ಮಾಡಲ್ಲ ಅಂತ 100ಕ್ಕೆ 100 ನಾನು ನಿಮ್ಮನ್ನು ನಂಬ್ತೀನಿ. ನಿಮ್ಮ ಮೇಲೆ ಯಾವತ್ತೂ ಅನುಮಾನ ಪಡಲ್ಲ. ಅಲ್ಲದೆ ನಿಮ್ಮ ಮೇಲೆ ಅನುಮಾನ ಪಟ್ರೆ ಸಾಕ್ಷಾತ್ ಆ ಶ್ರೀರಾಮಚಂದ್ರನ್ ಮೇಲೆ ಅನುಮಾನ ಪಟ್ಟ ಹಾಗೆ. ರಾಜಧರ್ಮಕ್ಕಾಗಿ ಆ ರಾಮ ಸೀತೆ ಮೇಲೆ ಅನುಮಾನ ಪಟ್ಟರೂ ಕೂಡ ಯಾವ ಧರ್ಮಕ್ಕೋಸ್ಕರನೂ ಸೀತೆ ಯಾವತ್ತೂ ರಾಮನ ಮೇಲೆ ಅನುಮಾನ ಪಡಲಿಲ್ಲ. ಸೀತೆ ಹುಟ್ಟಿರೋ ಭರತ ಖಂಡದಲ್ಲೇ ಹುಟ್ಟೋಳು ನಾನು. ರಾಮನಂತ ಗಂಡನ್ನ ಹೇಗೆ ಅನುಮಾನಿಸ್ಲಿ? ಕೃಷ್ಣನ್ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ನಾನು ನಿಮ್ಮನ್ನ ಎಳ್ಳಷ್ಟು ಕೂಡ ಅನುಮಾನಿಸಲ್ಲ, ಯಾವತ್ತೂ ಅನುಮಾನ ಪಡೋದಿಲ್ಲ. ಅಖಿಲ್, ಅಖಿಲ್, ಹಾಯ್ ವಿಜಯ್. ಹಾಯ್ ವಿಜಯ್, ಎಷ್ಟು ದಿನ ಆಯ್ತು ನಿನ್ನ ನೋಡಿ? ನೋಡಿ ತುಂಬಾ ದಿನ ಆಯ್ತು ಕಣೋ. ಆದ್ರೆ ಕೇಳಿಸ್ಕೊಂಡಿದೀವಲ್ಲ. ಕೇಳಿಸ್ಕೊಂಡಿದೀವಿ ಅಂದ್ರೇನೋ? ಅದೇ ಕಣೋ, ತುಂಬಾ ಸಾರಿ ಫೋನಲ್ಲಿ ಮಾತಾಡೋದ್ವಲ್ಲ, ಒಬ್ರು ಧ್ವನಿ ಒಬ್ರು ಕೇಳಿಸ್ಕೊಂಡ್ವಲ್ಲ ಅಂತ. ಯಪ್ಪ, ಈ ಕವಿತ್ವ ಮಾತಾಡ್ಬೇಡ ಕಣೋ, ಅರ್ಥ ಆಗದೆ ತಲೆ ಕೆಟ್ಟು ಹೋಗುತ್ತಷ್ಟೆ. ಸರಿ ಕೂತ್ಕೋ. ಥ್ಯಾಂಕ್ ಯು. ಬೋರಮ್ಮ, 2 ಕಾಫಿ ತಗೊಂಬಾ. ಸರಿ ಅಖಿಲಪ್ಪ ಅವರೇ. ಇನ್ನೇನು ವಿಶೇಷ? ಏನಿಲ್ಲ ಕಣೋ, ಕಾರ್ ಸ್ವಲ್ಪ ರಿಪೇರಿ ಆಗಿತ್ತು, ಗ್ಯಾರೇಜ್ ಕೊಟ್ಟಿದ್ದೆ. 1 ಅವರ್ ಆಗುತ್ತೆ ಅಂದ್ರು. ಹತ್ರದಲ್ಲಿ ನೀನಿದೆಯಲ್ಲ, ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ಕಾರ್ ಟ್ರಬಲ್ ಆಗಿದ್ದಕ್ಕೆ ಬಂದೇ ಹೊರತು ನನಗೋಸ್ಕರ ಬರಲಿಲ್ಲ ಅಂತ ಆಯ್ತು. ಮಿತ್ರದ್ರೋಹಿ. ಕಾರ್ ಟ್ರಬಲ್ ಕೊಟ್ಟರು ಯಾವತ್ತೂ ನೀನು ನನಗೋಸ್ಕರ ಬಂದಿಲ್ವಲ್ಲೋ, ಸ್ನೇಹ ದ್ರೋಹಿ. ಬೋರಮ್ಮ, ಈ ಸೊಪ್ಪನ್ನು ಕ್ಲೀನ್ ಮಾಡು. ಸರಿ ನಮ್ಮರೆ. ಈ ಕಾಫಿ ಕೊಟ್ಟು ಬಂದು. ಕಾಫಿನಾ? ಯಾರಿಗೆ? ಅಖಿಲಪ್ಪ ಅವ್ರದ್ದು ಫ್ರೆಂಡ್ ಬಂದಿದಾರಮ್ಮ. ಹೌದಾ? ಹಾಗಾದ್ರೆ ಕಾಫಿ ನಾನು ಕೊಟ್ಟು ಬರ್ತೀನಿ, ನೀನ್ ಮೊದಲು ಇದನ್ನ ಕ್ಲೀನ್ ಮಾಡು. ಸರಿ ನಮ್ಮರೆ. ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ಎಕ್ಸ್ಕ್ಯೂಸ್ ಮೀ. ನಾನು ನಿಮ್ಮನ್ನ ಲಾಸ್ಟ್ ವೀಕು ಆರ್ ಕೆ ಕಾಂಪ್ಲೆಕ್ಸ್ ಅಲ್ಲಿ ನೋಡಿದೆ. ಆರ್ ಕೆ ಕಾಂಪ್ಲೆಕ್ಸ್ ಅಂದ್ರೆ? ಅದೇ ಕಣ್ರಿ, ಆರ್ ಕೆ ರೆಕಾರ್ಡಿಂಗ್ ಸ್ಟುಡಿಯೋ, ಆರ್ ಕೆ ಶಾಪಿಂಗ್ ಮಾಲ್ ಅಂತೆಲ್ಲ ಇದೆಯಲ್ಲ, ಅಲ್ಲಿಗೆ ನೀವು ಬಂದಿದ್ರಿ ಅಲ್ವಾ? ಗೌರಮ್ಮ, ರೂಪಾರಾಣಿ, ಶ್ಯಾಮ 3 ಜನ ಟೆನ್ಷನ್ ಮಾಡ್ಕೋತಿದಾರಲ್ಲ. ಆರ್ ಕೆ ಕಾಂಪ್ಲೆಕ್ಸ್ಗೆ ನಮ್ಮ ಶ್ಯಾಮ ಬಂದಿದ್ಲ? ಹೌದು ಕಣೋ, ಬಂದಿದ್ರು.
ಅವತ್ತು ನಾನು ನಿನಗೆ ಫೋನ್ ಕೂಡ ಮಾಡಿದ್ದೆ, ನೆನಪಿಲ್ವಾ?